ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇದೊಂದು ಒಳ್ಳೆ ಡೆಸರ್ಟ್ ಕಣ್ರಿ. ಎಗ್ ಮತ್ತು ಮಿಲ್ಕ್. ಇದೊಂದು 4 ಪದಾರ್ಥದಲ್ಲಿ ಸಿಂಪಲಾಗಿ ಮತ್ತು ಸೂಪರಾಗಿ ಮಾಡ್ಕೊಳ್ಳೋವಂಥದ್ದು. ನೀವು ಮಿಲ್ಕ್ ಕೇಕ್ ಆದರೂ ಅಂದ್ಕೊಳ್ಳಿ, ಇಲ್ಲ ಒಂದು ಡೆಸರ್ಟ್ ಆದರೂ ಅಂದ್ಕೊಳ್ಳಿ. ಸಿಂಪಲ್ಲಾಗಿ ಮಾಡೋ ಅಂಥದ್ದು ಕಣ್ರಿ. ಒಂದು 30 ಮಿನಿಟ್ಸಲ್ಲಿ ಮಾಡ್ಕೊಬಿಡ್ಬೋದು. ನೋಡಿ ಸ್ನೇಹಿತರೆ, ಈಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು 3 ಮೊಟ್ಟೆನ ಒಡೆದಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಎಷ್ಟು ಅಂತ ಅಂದರೆ, ನಿಮ್ಮ ಹತ್ರ ಬೀಟರ್ ಇತ್ತು ಅಂದರೆ ಆ ಬೀಟರಲ್ಲಿ ಸಹಾಯದಿಂದ ಬೀಟ್ ಮಾಡ್ಕೊಳ್ಳಿ. ನಾನು ಇದನ್ನು ಒಂದು 2 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಮಿಕ್ಸಪ್ ಆಗೋ ಥರ ಒಂದು ಬೀಟ್ ಮಾಡ್ಕೊತೇನೆ. ನೋಡಿ ಸ್ನೇಹಿತರೆ, ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಕಣ್ರಿ. ಹಾಗೆ ಇಲ್ಲೊಂದು ಚಿಟಿಕೆಯಷ್ಟು ಉಪ್ಪೇನಿತ್ತು, ಆ ಉಪ್ಪನ್ನು ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನು ವೆನಿಲಾ ಎಸೆನ್ಸ್ ಸ್ನೇಹಿತರೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಒಂದೊಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಹಾಕೊಳ್ಳಿ. ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ತಿನ್ನೋದಾದರೆ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಸಕ್ಕರೆ ಹಾಕ್ತೀನಿ, ಜಾಸ್ತಿ ಏನು ಬಳಸೋದಿಲ್ಲ. ಹಾಕಿದ್ಮೇಲೆ ಇದನ್ನು ಅಷ್ಟೇ ಚೆನ್ನಾಗಿ ಬೀಟ್ ಮಾಡಬೇಕು. ಆ ಸಕ್ಕರೆ ಎಲ್ಲ ಇದರಲ್ಲೇ ಕರಗೋಗಬೇಕು. ಆ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅದಷ್ಟನ್ನು ಬೀಟ್ ಮಾಡಿಕೊಂಡು ಸೇಮ್ ಈ ಬೀಟ್ ಮಾಡ್ಕೊಂಡಿರೋ ಎಗ್ ಮಿಕ್ಚರ್ ಏನಿದೆಯೋ ಅದು ಮತ್ತು ಮಿಲ್ಕ್ ಎರಡೂ ಸಹ ಒಂದೇ ಸೇಮ್ ಕ್ವಾಂಟಿಟಿಯಲ್ಲಿ ಸೇಮಾಗಿ ತೊಗೋಬೇಕಾಗ್ತದೆ. ಅದೇ ಇದರ ಒಂದು ಚೆನ್ನಾಗಿ ಬರಲಿಕ್ಕೆ. ಮತ್ತು ಇವೆರಡನ್ನೂ ಸಹ ಅದೇ ಮಿಕ್ಸಿಂಗ್ ಆಗುವಂಥ ಬೌಲಿಗೆ ನಾವು ಹಾಕೋಬೇಕಾಗ್ತದೆ. ಹಾಲು ಮತ್ತು ಎಗ್ಗು ಎರಡನ್ನೂ ಸಹ ಮಿಕ್ಸಿಂಗ್ ಬೌಲಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗ್ತದೆ. ನಾವಿವಾಗ ಮತ್ತೆ ಇವೆರಡನ್ನು ಒಳ್ಳೆ ಮಿಕ್ಸಿಂಗಾಗಿ ಬೀಟ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಮಾತ್ರ ಪರ್ಫೆಕ್ಟಾಗಿರಬೇಕು ಸ್ನೇಹಿತರೆ, ಆವಾಗಲೇ ನಿಮಗೆ ಪುಡ್ಡಿಂಗ್ ಚೆನ್ನಾಗಿ ಬರ್ತದೆ. ಇವಾಗ 1-2 ನಿಮಿಷ ಹೀಗೆ ಒಂದೊಳ್ಳೆ ಮಿಕ್ಸ್ ಕೊಡುವ. ನೋಡಿ ಸ್ನೇಹಿತರೆ, ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ತಳಕ್ಕೆ ಏನಾದರೂ ಒಂದು ಕುಕ್ಕರ್ಲಿಗೆ ಇಡಲಿಕ್ಕೆ ಬರ್ತದಲ್ಲ ಅದು ಇದು ಮಾಡಿಕೊಂಡು, ಹಾಗೆ ನಾವು ಇಲ್ಲಿ ಇದು ಮಿಲ್ಕಿಂದು ಮಿಕ್ಸ್ಚರ್ ಇತ್ತಲ್ಲ ಆ ಮಿಕ್ಸ್ಚರ್ನ ಈ ಒಂದು ಬೌಲಲ್ಲಿ ಇಟ್ಬಿಟ್ಟು ಇದು 20-25 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು. ಇದು 20-25 ಮಿನಿಟ್ಸ್ ಬೇಯಲಿ. ಹಾಗೆ ಲಿಡ್ಡು ಸಹ ಮುಚ್ಚೋಣ. ನೋಡಿ ಸ್ನೇಹಿತರೆ, ಲಿಡ್ಡು ಮುಚ್ಚಿದ್ದೀನಿ, ಆದರೆ ವಿಜಿಲ್ ಮಾತ್ರ ನಾನು ಇಲ್ಲಿ ಹಾಕಿಲ್ಲ. ಇದಿವಾಗ 25 ಮಿನಿಟ್ಸ್ ಆಗಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 25 ನಿಮಿಷ ಚೆನ್ನಾಗಿ ಸ್ಟೀಮ್ ಆಗಿದೆ ಕಣ್ರಿ. ಇದು ಬೆಂದಿದೆಯೋ ಬೆಂದಿಲ್ಲೋ ಅಂತ ನೋಡಲಿಕ್ಕೆ ಒಂದು ಟೂತ್ ಪಿಕ್ ತೊಗೊಂಡು ಹೀಗೆ ಮಾಡಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಇದು ರೆಡಿಯಾಗಿದೆ ಅಂತ ಅರ್ಥ. ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ ಫಸ್ಟು. ನೋಡಿ ಸ್ನೇಹಿತರೆ, ತಣ್ಣಗಾದ್ಮೇಲೆ ತೆಗ್ದಿದ್ದಾಗಿದೆ ಕಣ್ರಿ. ಇದ್ರ ಮೇಲೆ ಹಾಗೆ ಬಾದಾಮಿನೂ ಪಿಸ್ತಾ ಏನಿದೆಯೋ ಹಾಗೆ ಸ್ಪ್ರಿಂಕಲ್ ಮಾಡಿಬಿಡೋಣ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಕಣ್ರಿ. ಹಾಗೆ ಒಂದು 3 ಇಂಗ್ರೀಡಿಯೆಂಟ್ಸಲ್ಲೇ ಒಂದೊಳ್ಳೆ ಡೆಸರ್ಟ್ ಮಾಡ್ಬೋದು ಕಣ್ರಿ. ಇದು ಮಾಡೋದು ಸಹ ಅಷ್ಟೇ ಈಸಿ. ಹೊಸ್ದಾಗಿ ಮಾಡೋರು ಸಹ ಹಾಗೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗುವಂಥ ಚಾನ್ಸೇ ಇಲ್ಲ. ಈ ಡೆಸರ್ಟ್ನ ಮಸ್ಟ್ ಟ್ರೈ ಅಂತ ಹೇಳ್ತಾ, ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಪೀಸಸ್ಸು ಸಹ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ, ಅಷ್ಟೇ ಫ್ಲಫಿಯಾಗಿ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.